ಕೆಲಸು ಅವ್ರ ತಮ್ಮ ಇನ್ನು ಯಾವುದೇ ಜ್ಞಾನ ಇಲ್ಲ. ಅವ್ರ ಅಪ್ಪನ ಪ್ರಭಾವದಿಂದ ಕೇಂದ್ರಕ್ಕೆ ಹೋಗಿ 6 ತಿಂಗಳು ಖಾಲಿ ಇಟ್ಕೊಂಡು ಬಂದು ರಾಜ್ಯ ಅಧ್ಯಕ್ಷ ಆಗಿಬಿಟ್ರು. ನನಗೆ ಪ್ರಶ್ನೆ ಕೇಳ್ತಿದ್ದಾರೆ, ನೀವೇನು ಸಾಧನೆ ಮಾಡಿದಿರಿ ಅಂತ. ನಿಮ್ಮ ಅಪ್ಪಗೆ ಕೇಳು, 40 ವರ್ಷ ನಿಮ್ಮ ಅಪ್ಪನ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ದೀನಿ. ನಿಮ್ಮ ಅಪ್ಪನಿಗೆ ಕೇಳಿ ನಾನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ಅಂತ ತಿಳ್ಕೊ. ನಿಮ್ಮ ಅಪ್ಪ ಇಲ್ಲ ಈಶ್ವರಪ್ಪ ಕೆಲಸ ಮಾಡಿಲ್ಲ ಅಂತಂದರೆ ಅವಾಗೇನು ಉತ್ತರ ಕೊಡಬೇಕು ಅಂತ ಅವ್ರ ಅಪ್ಪಗೂ ಮಗನಿಗೆ ಇಬ್ಬರು ಉತ್ತರ ಕೊಡ್ತಾರೆ. ಖೇದ ಅಂತಲೇ ಬಂದಿರೋದು. ಒಳಗಿದ್ದು ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ನಡೆಸಿದೆ. ಇದಾಗಲಿಲ್ಲ, ಆಗಲ್ಲ ಅಂತ ಗೊತ್ತಾಯಿತು. ಇಡೀ ರಾಜ್ಯದ ಜನರಿಗೆ ಗೊತ್ತಾಗಬೇಕು, ಕೇಂದ್ರ ನಾಯಕರಿಗೂ ಗೊತ್ತಾಗಬೇಕು, ಎಲ್ಲ ಕಾರ್ಯಕರ್ತರು ನೋವು ಅನುಭವಿಸ್ತಾರೆ. ಕಾರ್ಯಕರ್ತರಿಗೂ ನಿರಾಶೆ ಆಗೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಧ್ವನಿಯಾಗಿ ಈಶ್ವರಪ್ಪ ಇದ್ದೀನಿ ಅಂತ ಅವ್ರಿಗೂ ಗೊತ್ತಾಗಬೇಕು. ಹಾಗಾಗಿ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀನಿ. ಖೇದ ಹೌದು, ನಾನು ಒಪ್ತೀನಿ. ಆ ಖೇದದಿಂದ ಹೊರಗೆ ಬರಬೇಕಲ್ಲ. ಪಕ್ಷ ನಾನು ಕಟ್ಟಿದ್ದೀನಿ, ಯಡಿಯೂರಪ್ಪ ಕಟ್ಟಿದ್ದೀನಿ, ಅನಂತಕುಮಾರ್ ಕಟ್ಟಿದ್ದೀನಿ ಅಲ್ಲ. ಸಾವಿರಾರು ಜನ ಇಡೀ ಜೀವನವನ್ನು ತಪಸ್ಸು ರೂಪದಲ್ಲಿ ಕಟ್ಟಿದ್ದಾರೆ ಈ ಸಂಘಟನೆನ. ತಪಸ್ಸು ಈ ಪದನ ಭಾಳ ಜವಾಬ್ದಾರಿಯಿಂದ ಬಳಸ್ತಾ ಇದ್ದೀನಿ. ಈ ತಪಸ್ಸಿನಿಂದ ಕಟ್ಟಿರೋಂಥ ಪಕ್ಷ ಇವತ್ತು ಅಧೋಗತಿ ಹೋಗ್ತಾ ಇದೆಯಲ್ಲ, ಇದು ನಾನು ಒಪ್ತಾ ಇಲ್ಲ. ರಾಷ್ಟ್ರದ ಇಡೀ ರಾಜ್ಯ ಜನ ಒಪ್ತಾ ಇಲ್ಲ. ಅಪ್ಪ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ, ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ರಾಜ್ಯ ಅಧ್ಯಕ್ಷ. ಅವ್ರು ಬೇಕಾದಂಥ ಒಬ್ಬ ಹೆಣ್ಮಗಳು MLC, ಇನ್ನೊಬ್ಬ ಬೇಕಾಗಿರೋಂಥ ಹೆಣ್ಮಗಳು MP, ಕೇಂದ್ರದ ಮಂತ್ರಿ. ಏನು ಕುಟುಂಬ ಅವ್ರು ಬೇಕಾದರೆ ಇರೋದು ಪಕ್ಷ ಇರೋದಾ? ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನ ಇದು? ಪಾರ್ಟ್ನರ್ಶಿಪ್ಪಾ? ಅದನ್ನು ಬಿಡುಕೂಡುದು ಅನ್ನೋದಕ್ಕೋಸ್ಕರ ನಾನು ನಿಂತಿರೋದು. ಇವಾಗ ಇದ್ರ ಬಗ್ಗೆ ನಾನು ಹೇಳ್ತೀನಲ್ಲ, ನಿಲ್ಲಂಥ ಸಂದರ್ಭದಲ್ಲಿ ನನಗೆ ಸಾಕಷ್ಟು ದುಃಖ ಇತ್ತು, ನೋವಿತ್ತು. ಅದಕ್ಕೋಸ್ಕರ ಸ್ಪರ್ಧೆ ಮಾಡಿದೆ. ಕೆಲವರು ಮಾತ್ರ ಬೆಂಬಲ ಕೊಡ್ತಾರೆ ಅಂತ. ಆದರೆ ಇಡೀ ರಾಜ್ಯದಿಂದ ಪಕ್ಷಗಳ ಮೀರಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರಲ್ಲ, ನಿಜಕ್ಕೂ ನಾನು ಧನ್ಯ ಅಂತ ಅನಿಸಿದ್ದೀನಿ. ಈ ಚುನಾವಣೆ ಗೆದ್ದಾಗ ನಾನೊಬ್ಬರಿಗೆ ತೃಪ್ತಿ ಅಲ್ಲ, ಈ ರಾಜ್ಯಕ್ಕೆ ಈ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋಂಥ ನಂಬಿಕೆ ಎಲ್ರಿಗೂ ಇದೆ. ಅದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ನನಗಿದೆ. ನಾನು ಅದ್ರ ಬಗ್ಗೆ ವಿವರಕ್ಕೆ ಹೋಗಲ್ಲ. ಆರ್ ಎಸ್ ಎಸ್ ಪ್ರಶ್ನೆ ಕೇಳಬೇಕು. RSS ಇಂಥದೇ ಪಕ್ಷಕ್ಕೆ ಮಾಡಬೇಕು ಅಂತಿಲ್ಲ. ಹಿಂದುತ್ವದ ಬಗ್ಗೆ ಯಾರ್ಯಾರು ಇದನ್ನು ಗುರಿ ಇಟ್ಕೊಂಡು ಹೊರಡ್ತಾರೋ ಅವರಿಗೆ ಸ್ವಾಭಾವಿಕ ಬೆಂಬಲ ಕೊಡ್ತಾರೆ. ನನಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬೆಂಬಲ ಪರಿವಾರದಿಂದ ಸಿಗ್ತಾ ಇದೆ. ನಾನು ಹೇಳ್ತಾ ಇದ್ದೇನಲ್ಲ, ನಾನು ಈ ಕ್ಷೇತ್ರದಲ್ಲಿ ಇದ್ದೇನೆ, ಅತಿ ಹೆಚ್ಚು ಪರಿವಾರ ಪ್ರಮುಖರು ನನಗೆ ಬೆಂಬಲಕ್ಕಿದ್ದಾರೆ. ಈ ನಂಬಿಕೆ ನನಗಿದೆ. ಕಾಣ್ತಾ ಇದ್ದೀನಿ. ರಾಜ್ಯದ ನಾನು ನೋಡೋಕ್ಕೆ ಹೋಗಿಲ್ಲ. ಅಲ್ಲ, ನನ್ನ ಕ್ಷೇತ್ರದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೀವು ಕಂಡಿದ್ದೀರಿ. ಪರಿವಾರ ಪ್ರಮುಖರು ಎಲ್ಲರೂ ಅತಿ ಹೆಚ್ಚು ಇಳಿದಿದ್ದಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಇಳಿದೇ ಇರ್ಬೋದು. ಎಲ್ಲರ ಹತ್ರನೂ ನಾನು ಮಾತಾಡ್ತಾನೂ ಇರ್ತೀವಿ. ನಾನು ನೇರವಾಗಿ ಇಳಿದಿದ್ದೀನಿ, ಅವರೆಲ್ಲ ನೇರವಾಗಿ ಇಳಿದಿಲ್ಲ. ನನಗೆಲ್ಲರೂ ಬೆಂಬಲ ಇದೆ. ಬರೀ ಇಷ್ಟೇ ಜನ ಅಲ್ಲ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನನಗೆ ಫೋನ್ ಮಾಡ್ತಾ ಇದ್ದಾರೆ. ಸರ್, ಯಾವ ಕಾರಣಕ್ಕೂ ಹಿಂದೆ ಸರ್ಕೋಬೇಡಿ. ಇವತ್ತಿಗೂ ಅಪಪ್ರಚಾರಗಳು ನಡೀತಾ ಇದ್ದಾವೆ. ಅತೀತವಾಗಿ ಎಲ್ಲರೂ ಒಪ್ತಾ ಇದ್ದಾರೆ. ಅದನ್ನು ನಾನು ಹೇಳಿದ್ದು. ಸಾರ್ವಜನಿಕ ಸಭೆ ಭದ್ರಾವತಿಯಲ್ಲಿ ನಡೀತಾ ಇತ್ತು. ಒಬ್ಬ ತ್ಯಾಗರಾಜ್ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರು ಬಂದರು. ನಾನು ಮಾತಾಡ್ತೀನಿ ಅಂದರು. ಮಾತಾಡ್ತಾ ಶುರು ಮಾಡಿದ್ದು ಹೀಗೇನೆ ಅವರು, ಕೇಸರಿ ವೇದಿಕೆ ನನ್ನ ಜೀವನದಲ್ಲಿ ಹತ್ತಿರಲಿಲ್ಲ. ನಾನು ಮೊದಲನೇ ಬಾರಿ ಕೇಸರಿ ವೇದಿಕೆ ಹತ್ತುತ್ತಾ ಇದ್ದೀನಿ. ಈಶ್ವರಪ್ಪನವರು ಅವರ ರಾಷ್ಟ್ರಭಕ್ತಿ ಬಗ್ಗೆ, ಹಿಂದುತ್ವದ ಬಗ್ಗೆ ನಾನು ಪ್ರಶ್ನೆ ಮಾಡೋ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಅವ್ರ ಬೆಂಬಲ ಕೊಡ್ತೀನಿ ನೇರವಾಗಿ ಹೇಳಿದ್ದಾರೆ. ಈ ರೀತಿ ಅನೇಕರು ಹೇಳಿದ್ದಾರೆ. ಇನ್ನು ಅನೇಕರು ನಾವು ಪಕ್ಷದ ಸ್ಥಾನಮಾನದಲ್ಲಿ ಇದ್ದೇವೆ, ಹಿಂದಿಂದ ನಾವು ಖಂಡಿತ ಗೆಲ್ತೇವೆ. ಕಾಂಗ್ರೆಸ್ಸು ಅಭ್ಯರ್ಥಿ ಭಾಳ ವೀಕ್ ಇರೋದ್ರಿಂದ ರಾಘವೇಂದ್ರನ ಬಗ್ಗೆ ನಾವು ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಬಿಡಲ್ಲ, ನಿಮ್ಮನ್ನೇ ಗೆಲ್ಲಿಸ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ, JDSನವರು ಹೇಳ್ತಾ ಇದ್ದಾರೆ.